ಪತ್ರಿಕಾ ದಿನಾಚರಣೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ, ಶಾಸಕರಾದಂಥ ರವಿಶಂಕರ್ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀ ದೀಪಕ್ ಅವರ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ನಾರಾಯಣ ಅವರ, ಮುಖ್ಯ ಭಾಷಣಕಾರರಾಗಿ ಬಂದಿರತಕ್ಕಂಥ ಪ್ರಜಾವಾಣಿ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದಂಥ ರವೀಂದ್ರ ಭಟ್ ಅವರ, ನ್ಯೂಸ್ ಫಸ್ಟ್ನ ಅದರ ಸಿಇಒ ಆದಂಥ ರವಿಕುಮಾರ್ ಅವರ, ಶ್ರೀಹರಿ ದ್ವಾರಕನಾಥ್ ಅವರ, ASS ಸಂಸ್ಥೆಯ ಮುಖ್ಯಸ್ಥ ಎಲ್ಲ ಹೇಳತ್ತ ಎಲ್ಲ ಸ್ನೇಹಿತರ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರ, ಇತರ ಎಲ್ಲ ಸ್ನೇಹಿತರ, ಮಾಧ್ಯಮದ ಗೆಳೆಯರು, ಇವತ್ತು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಪತ್ರಕರ್ತರ ದಿನಾಚರಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಜುಲೈ 1ನೇ ತಾರೀಕು ಪತ್ರಕರ್ತರ ದಿನಾಚರಣೆಯನ್ನು ಮಾಡಬೇಕು. ಯಾಕಂದ್ರೆ ಮಂಗಳೂರಿನಲ್ಲಿ ಮಂಗಳೂರು ಸಮಾಚಾರ ಅಂತಕ್ಕಂಥ ಪತ್ರಿಕೆ 1843 ಜುಲೈ 1ನೇ ತಾರೀಕು ಅದು ಪ್ರಾರಂಭ. ಆ ದಿನವೇ ಪತ್ರಿಕಾ ದಿನ ಅಂತೇಳಿ ಆಚರಣೆ ಮಾಡಬೇಕು. ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಈ ಕನ್ನಡ ರಾಜ್ಯೋತ್ಸವ ಮಾಡ್ತೀವಲ್ಲ, ನಾವು ಯಾವಾಗಲೂ ಮಾಡ್ತೀವಿ. ನವೆಂಬರ್ 1, 1956 ಅದು ಕನ್ನಡ ರಾಜ್ಯೋತ್ಸವ ದಿನ ಆದರೂ ಕೂಡ ನವೆಂಬರ್ ತಿಂಗಳಲ್ಲಿ ಯಾವಾಗಲೂ ಮಾಡ್ತೀವಿ, ಡಿಸೆಂಬರ್ ತಿಂಗಳಲ್ಲೂ ಮಾಡ್ತೀವಿ, ಜನವರಿನಲ್ಲೂ ಮಾಡ್ತೀವಿ. ಹಂಗೆ ಜಿಲ್ಲಾ ಪತ್ರಕರ್ತರ ಸಂಘದವರು ಈಗ ಸೆಪ್ಟೆಂಬರ್ನಲ್ಲಿ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ. ಮಾಡೋದು ಬಹಳ ಮುಖ್ಯ. ಈ ಪತ್ರಿಕಾ ದಿನಾಚರಣೆಯನ್ನ ಮಾಡೋದ್ರ ಮೂಲಕ ಪತ್ರಕರ್ತರು, ಪತ್ರಿಕಾ ವರದಿಗಾರರು ಅವರೆಲ್ಲರೂ ಕೂಡ ಅವರ ಜವಾಬ್ದಾರಿಗಳನ್ನ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು.
ರವೀಂದ್ರ ಭಟ್ರು ಹೇಳಿದ್ರು, ಈಗ ವರದಿಗಾರರು ಅಂತೇನಿಲ್ಲ, ಈಗ ಎಲ್ಲರೂ ವರದಿಗಾರರೇ ಆಗ್ಬಿಟ್ಟರು. ಇವತ್ತಿನ ದಿನ ಎಲ್ಲ ವರದಿಗಾರರೇ ಆಗ್ಬಿಟ್ಟಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಫೇಕ್ ನ್ಯೂಸ್ ಅಂತ ಇದೆಯಲ್ಲ, ಸುಳ್ಳು ಅಲ್ಲ, ಸುಳ್ಳು ಸುದ್ದಿ ಇದು ಬಹಳ ವೇಗವಾಗಿ ಬೆಳೆಯಕ್ಕೆ ಶುರು ಮಾಡ್ಬಿಟ್ಟದೆ. ನೀವು ಒಪ್ಬೇಕಿರೋ ಇಲ್ವೋ ಗೊತ್ತಿಲ್ಲ, ಅದು ವೇಗವಾಗಿ ಬೆಳೀತಾ ಇದೆ. ಭಟ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ತಡೀದೇ ಹೋದರೆ ಪ್ರಜಾಪ್ರಭುತ್ವ, ಸಂವಿಧಾನದ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯೋದು ಕಷ್ಟ ಆಗ್ತದೆ. ಜೊತೆಗೆ ಕುವೆಂಪು ಅವರು ಹೇಳಿದ್ರಲ್ಲ, ನಮ್ಮ ಸಮಾಜ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿದ್ರಲ್ಲ, ಅದು ಆಗೋದು ಕಷ್ಟ. ಇವತ್ತು ಸುಳ್ಳು ಸುದ್ದಿಗಳು ಎಷ್ಟು ಮಟ್ಟಿಗೆ ಹರಡ್ತವೆ ಅಂತಂದ್ರೆ, ಧಾರ್ಮಿಕ ಸಾಮಾಜಿಕ ವಿಚಾರಗಳು, ಘರ್ಷಣೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಆಗ್ತಕ್ಕಂಥದ್ದು ಅನಾಹುತ ಯಾರಿಗೆ? ನಮ್ಮ ಸಮಾಜಕ್ಕೆ ಅಲ್ವಾ, ನಮ್ಮ ಜೊತೆ ಇರೋದು. ಅದಕ್ಕೋಸ್ಕರ ಸುಳ್ಳು ಸುದ್ದಿ ಹರಡಿಸ್ತಕ್ಕಂಥದ್ದು, ಅದನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥದ್ದು. ಅದಕ್ಕೋಸ್ಕರ ತರಗಟ್ಟಲೇಬೇಕಾಗ್ತದೆ. ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನ ನಾವೆಲ್ಲರೂ ಮಾಡಬೇಕು. ಈಗ ಸುಳ್ಳು ಸುದ್ದಿ ಅದನ್ನ ನಿರ್ಮಾಣ ಮಾಡೋರು, ಹರಡಿಸೋರು, ಅದನ್ನ ಬೆಳೆಸ್ತಕ್ಕಂಥವ್ರು ಬರೀ ಪತ್ರಕರ್ತರೇ ಅಂತ ಅಲ್ಲ, ಬೇರೆಯವರು ಕೂಡ ಮಾಡ್ಬಿಡ್ತಾರೆ. ಅದಕ್ಕೆ ನಾವು ಇವತ್ತು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಈ ಗಾರ್ಡಿಯನ್ ಪತ್ರಿಕೆಯ ಸಂಪಾದಕರಾಗಿದ್ದಂಥ C.P. ಸ್ಕಾಟ್ ಅವರು ಒಂದು ಮಾತು ಹೇಳ್ತಾರೆ, ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಕಾಮೆಂಟ್ ಈಸ್ ಫ್ರೀ. ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಕಾಮೆಂಟ್ ಈಸ್ ಫ್ರೀ. ನನಗೆ ಸಂವಿಧಾನ ಕೊಟ್ಟಿದೆ, ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೊಟ್ಟಿದೆ. ಇವಿರಲೇಬೇಕು. ಇವು ಪ್ರಜಾಪ್ರಭುತ್ವದ ಜೀವಾಳಗಳು, ಪ್ರಜಾಪ್ರಭುತ್ವದ ಮೌಲ್ಯಗಳು. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್. ಅದಕ್ಕೋಸ್ಕರನೇ ನಮ್ಮ ಸಂವಿಧಾನ ಮತ್ತೆ ಪ್ರಜಾತಂತ್ರ ಯಶಸ್ವಿ ಆಗಬೇಕಾದ್ರೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಈ ಮೂರು ಅಂಗಗಳು ಸಮತೋಲನದಿಂದ ಕೆಲಸ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ. ಅದ್ರ ಜೊತೆಗೆ 4ನೇ ಸ್ತಂಭ ಪತ್ರಿಕಾ ರಂಗ ಅಂತ ಇರುತ್ತೆ. ಸೊ ಇವಕ್ಕೆ ಅಪಾಯ ಬಂದರೆ ಸಮಾಜಕ್ಕೆ ಅಪಾಯ ಬಂದಾಗ, ನಾನು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಪತ್ರಿಕಾ ರಂಗದಲ್ಲಿ ಕೂಡ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ.
ಅದಕ್ಕೆ ನೆಹರೂರವರು ಒಂದು ಮಾತು ಹೇಳ್ತಾರೆ, ಈ ಪತ್ರಿಕಾ ರಂಗ ಇದೆಯಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಇದಕ್ಕೆ ಯಾವ ನಿರ್ಬಂಧನೂ ಕೂಡ ಏರ್ಬಾರದು. ಅವು ಸ್ವತಂತ್ರವಾಗಿ ಕೆಲಸ ಮಾಡಬೇಕು, ಯಾವ ನಿರ್ಬಂಧನೂ ಇರಬಾರದು. ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಳವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದವರು ನೆಹರು. ಈಗಾಗಲೇ ಮಹದೇವಪ್ಪನವರು ಮಾತಾಡಿದ್ದಾರೆ, ಹೇಗೆ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಪತ್ರಕರ್ತರಾಗಿ ಕೆಲಸ ಮಾತಾಡಿದ್ದಾರೆ. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. ಇವತ್ತು ಸುಳ್ಳು ಸುದ್ದಿ ಎಷ್ಟು ಅಪಾಯ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದ್ಸಾರಿ ನಾನು ಅಸೆಂಬ್ಲಿನಲ್ಲಿ ಮಾತಾಡ್ತಾ ಯಡಿಯೂರಪ್ಪನವರು ಹೇಳಿದಂಥ, ಕೌನ್ಸಿಲ್ ಹೇಳಿದಂಥ ಮಾತುಗಳನ್ನು ಉಲ್ಲೇಖ ಮಾಡಿ, ಅದು ಏನಪ್ಪ ಅಂತಂದ್ರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆಗ ನಮ್ಮ ಉಗ್ರಪ್ಪನವರು ಕೌನ್ಸಿಲ್ ಮೆಂಬರ್ ಆಗಿ ಅವರು ಪ್ರಶ್ನೆ ಕೇಳ್ತಾರೆ, ಯಡಿಯೂರಪ್ಪನವರ, ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ರೈತರು ಬಹಳ ಕಷ್ಟದಲ್ಲಿದ್ದಾರೆ, ರೈತರ ಸಾಲ ಮನ್ನಾ ಮಾಡಿ ಅಂತ. ಹೇಳಿದವರು ಯಡಿಯೂರಪ್ಪನವರು, ಪ್ರಶ್ನೆ ಕೇಳಿದವರು ಉಗ್ರಪ್ಪನವರು. ಅದಕ್ಕೆ ಉತ್ತರ ಏನು ಹೇಳ್ತಾರೆ ಅವರು ಅಂತಂದ್ರೆ, ಯಡಿಯೂರಪ್ಪನವರು, ನಾನು ಸಾಲ ಮನ್ನಾ ಮಾಡೋಕ್ಕೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳಿಲ್ಲ. ಇಟ್ ಇಸ್ ಎ ಫ್ಯಾಕ್ಟ್, ಇಟ್ ಇಸ್ ಆನ್ ರೆಕಾರ್ಡ್ ಆಲ್ಸೋ. ಕೌನ್ಸಿಲ್ ರೆಕಾರ್ಡಲ್ಲಿ ಇವತ್ತು ಕೂಡ ಸಿಗುತ್ತೆ, ಇದೆ. ಆದರೆ ಪತ್ರಿಕೆಗಳಲ್ಲೆಲ್ಲ ಏನ್ ಬಂತು ಅಂತಂದ್ರೆ, ನಾನು ಹೇಳಿದ ರೀತಿ ಬಂದ್ಬಿಡ್ತು. ಸೋಷಿಯಲ್ ಮೀಡಿಯಾದಲ್ಲಿ, ಸಾರಿ, ಪತ್ರಿಕೆಯಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ನಾನು ಹೇಳಿದೆ ಅಂತ ರೀತಿ ಬಂದ್ಬಿಡ್ತು. ಮತ್ತೆ ಅದನ್ನ ಇದಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಜೋಡಿಸ್ಬಿಟ್ಟು, ಇದರಿಂದ ಅನಾಹುತ ಆಗದೆ ಯಾರಿಗಪ್ಪ? ಇದನ್ನ ಪತ್ರಿಕೋದ್ಯಮ ಅಂತ ಕರಿಬೇಕಾ? ಸೊ ಅದಕ್ಕೆ ನಾವು ಹೆಚ್ಚು ಮಾತಾಡಕ್ ಹೋಗಲ್ಲ. ಮಾತಾಡಿದ್ರೆ ಬಹಳಷ್ಟು ಮಾತಾಡ್ಬೋದು. ಆಮೇಲೆ ದಿನ ನಿಮ್ಮ ಟಿವಿ ಚಾನೆಲ್ಗಳಲ್ಲಿ, ಇಲ್ಲಿ ರವಿಕುಮಾರ್ ಇದ್ದಾರೆ, ಆ ಗಂಡ ಇಟ್ಟು ಜಗಳನೇ ಬೆಳಿಗ್ಗೆ ಸಾಯಂಕಾಲ ಹೋಗ್ಬೇಕು. ಜಗಳ ಆಡಿದ್ರೆ ಅದಕ್ಕೆ ಯಾವಾಗಲೂ ಕೂಡ ಸತ್ಯ ಜನರಿಗೆ ಹೇಳ್ತಕ್ಕಂಥ ಕೆಲಸ. ಅದಕ್ಕೆ ನಾವು ಈಗ ಇವೆಲ್ಲ ಮಾಡಿದೀವಿ ತಡೆಗಟ್ಟಲಿಕ್ಕೆ. ಫ್ಯಾಕ್ಟ್ ಚೆಕ್ ಅಂತೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಇವೆಲ್ಲ ಮಾಡ್ತಾ ಇದ್ದೀವಿ. ಬಟ್ ಕಾನೂನಿಂದ ಇವೆಲ್ಲ ನಿಲ್ಸಕ್ಕಾಗಲ್ಲ. ಬಹಳ ಕಾನೂನುಗಳಿದ್ದಾವೆ ನಮ್ಮ ದೇಶದಲ್ಲಿ, ಅಪರಾಧಗಳು ನಿಲ್ಸಕ್ಕಾಗಿದೆಯಾ? ಅನೇಕ ಕಾನೂನುಗಳಿದ್ದಾವೆ, ನಿಲ್ಸಕ್ಕಾಗೋದಿಲ್ಲ. ಫ್ಯಾಕ್ಟ್ ಚೆಕ್ ಅಂತೇಳಿ ಘಟನೆಗಳನ್ನ ಮಾಡಿದ್ದೀವಿ. ಫ್ಯಾಕ್ಟ್ಸ್ ಆರ್ ಸೇಕ್ರೆಡ್, ಕಾಮೆಂಟ್ ಈಸ್ ಫ್ರೀ. ಅದಕ್ಕೆ ಬದ್ಧವಾಗಿರ್ಬೇಕು ಅಷ್ಟೇ. ಅದನ್ನ ಸೋಷಿಯಲ್ ಇವತ್ತು ಎಷ್ಟು ವೇಗವಾಗಿ ಬೆಳೀತದೆ ಅಂದ್ರೆ, ಈ ಡಿಜಿಟಲ್ ಯುಗದಲ್ಲಿ ಅದೆಷ್ಟು ವೇಗವಾಗಿ ಬೆಳೀತದೆ ಅಷ್ಟೇ ವೇಗವಾಗಿ ಫೇಕ್ ನ್ಯೂಸ್ಗಳು ಬೆಳೀತಾ ಇದೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ನನಗೆ ಸ್ವಲ್ಪ ಅನುಭವ ಕಡಿಮೆ, ನಿಮ್ಮಷ್ಟಿಲ್ಲ. ಅದಕ್ಕಿಂತ ಜಾಸ್ತಿ ಬೆಳೀತದೆ. ದಯಮಾಡಿ ಅದನ್ನ ನಿಲ್ಲಿಸ್ತಕ್ಕಂಥ, ಯಾಕಂತಂದ್ರೆ ವ್ಯಕ್ತಿ ತೇಜೋವಧಿ ಆಗುತ್ತೆ, ಆಗ್ಬಾರ್ದು. ಸಮಾಜದ ತೇಜೋವಧಿ ಆಗುತ್ತೆ, ಆಗ್ಬಾರ್ದು. ಅದರಿಂದ ಹಾನಿ ಆಗ್ತಕ್ಕಂಥದ್ದು ನಮಗೆ.
ಸಮಾಜದಲ್ಲಿರ್ತಕ್ಕಂಥ ನಮಗೆ. ಸೊ ಆ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ಇಂಥ ಪತ್ರಿಕಾ ದಿನಾಚರಣೆ ದಿನ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾವೆಲ್ಲರೂ ಸುಳ್ಳು ಸುದ್ದಿ ತಯಾರಿಕೆಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡೋಣ. ಅದೇ ನಾವು ಜನರಿಗೆ ಕೊಡ್ತಕ್ಕಂಥ ಸಂದೇಶ ಆಗಬೇಕು. ಈ ಪತ್ರಿಕಾ ದಿನಾಚರಣೆ ದಿನ ಇಂಥ ಸಂದೇಶಗಳನ್ನು ಜನರಲ್ಲಿ ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಸುಳ್ಳು ಸುದ್ದಿಯಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಸಮಾಜದ ಮೇಲೆ ಬೀಳ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ನಿಮಗೆ ಮೈಸೂರು ಜಿಲ್ಲೆಯಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ ಹಣ ಕೊಡಿ ಅಂತ ಹೇಳಿದ್ದಾರೆ. ಇಷ್ಟು ಹಣ ಅಂತ ಹೇಳಿಲ್ಲ, ನೀವು ಹೇಳಿದ್ದು ನನಗೆ ಗೊತ್ತಾಗ್ಲಿಲ್ವಾ? ಎಷ್ಟು ಹೆಚ್ಚಾಗಿ ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಕೊಡೋಣ. ನಾನು ನಿಮ್ಮಲ್ಲಿ ಮಗುಮಾಗಿ ಹೇಳ್ತೀನಿ, ನೀವು ಮಗುಮಾಗಿ ಹೇಳಿದ್ದೀರಿ. ಇಷ್ಟು ಹೇಳಿ ನಿಮ್ಮೆಲ್ಲರಿಗೂ ಈ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.